ಮಾಧವೇಂದ್ರ ಗುರುಪೂರ್ಣಿಮ ಶ್ರೀ 108 ವಿದ್ಯಾ ಕಣ್ವ ವಿರಾಜ ತೀರ್ಥ ಶ್ರೀಪಾದಂಗಳವರ ಅಡಿದವರಿಗೆ ನಮಸ್ಕರಿಸುತ್ತಾ ಪೂಜ್ಯ ಶಂಕರ ಭಟ್ರು, ಸತ್ಯನಾರಾಯಣರು, ಅಶ್ವಥ್ ನಾರಾಯಣರು ಮತ್ತು ಇನ್ನೂ ಅನೇಕ ಗಣ್ಯರಿದ್ದೀರಿ. ಸೊ ನಮ್ಮ ರವಿ ಕಿರಣು ಜೋಶಿ ಮತ್ತು ನಮ್ಮ ವೇಣುಗೋಪಾಲು ಎಲ್ಲರೂ ಗಣ್ಯರು, ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಯಾಜ್ಞವಲ್ಕ್ಯ ಗುರುಗಳು ಅತ್ಯಂತ ಶ್ರೇಷ್ಠ ಮುನಿಗಳಾಗಿರ್ತಕ್ಕಂಥವ್ರು. ರಾಮಾಯಣ ಕಾಲದಿಂದ ಕೂಡ ಯಾಜ್ಞವಲ್ಕ್ಯರಿಗೆ ಒಂದು ತಮ್ಮದಾದ ವಿಶೇಷ ಕೊಡುಗೆಯನ್ನು ಕೊಟ್ಟು ಅಂದು ಇಂದು ಕೂಡ ಇವತ್ತಿನವರೆಗೂ ಕೂಡ ಅವರಿಗೆ ಒಂದು ಗೌರವವನ್ನು ಸಲ್ಲಿಸುತ್ತಾ ಬಂದಿರತಕ್ಕಂಥ ಒಂದು ಸಂತೋಷದ ವಿಷಯ. ಇವತ್ತು ನಾವೆಲ್ಲರೂ ಕೂಡ ಯಾಜ್ಞವಲ್ಕ್ಯರ ಶಿಷ್ಯಂದರಾಗಿ ಶಂಕರ ಭಟ್ರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಸತ್ಯನಾರಾಯಣವರು ಅನೇಕರು ಗುರುಗಳ ಆಶೀರ್ವಾದ, ಕಣ್ವ ವಿರಾಜ ತೀರ್ಥರ ಒಂದು ಆಶೀರ್ವಾದದಿಂದ ಯಾಜ್ಞವಲ್ಕ್ಯರ ಅನುಯಾಯಿಗಳ ಒಂದು ಇವತ್ತು ಬೃಹತ್ ಸಮಾರಂಭ ಏರ್ಪಡಿಸಿದ್ದು ಒಂದು ಸಂತೋಷದ ವಿಷಯ. ಇದರಲ್ಲಿ ಯಾಜ್ಞವಲ್ಕ್ಯರ ಸ್ಮರಣೆಯನ್ನು ಮಾಡುತ್ತಾ ಯಾಜ್ಞವಲ್ಕ್ಯರ ಸ್ಮೃತಿ ಒಂದು ಚಿಂತನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಯಾಜ್ಞವಲ್ಕ್ಯರು ತಮಗೆಲ್ಲ ಗೊತ್ತಿರುವ ಹಾಗೆ ಯಾಜ್ಞವಲ್ಕ್ಯರು ಸೂರ್ಯದೇವರ ಅನುಗ್ರಹದಿಂದ ಶುಕ್ಲ ಯಜುರ್ವೇದವನ್ನು ಈ ಪ್ರಪಂಚಕ್ಕೆ ಮತ್ತು ಮಾನವ ಕುಲಕ್ಕೆ ಒಳ್ಳೆಯದಾಗಲಿ ಅನ್ನೋ ರೀತಿಯಲ್ಲಿ ಅವರು ಭಗವಂತನ ಚಿಂತನೆ ಯಾವ ರೀತಿ ಮಾಡಬೇಕು ಅನ್ನೋದರಿಂದ ಯಾಜ್ಞವಲ್ಕ್ಯರ ಒಂದು ತಪಸ್ಸಿನ ಫಲದಿಂದ ಸೂರ್ಯ ದೇವರ ಅನುಗ್ರಹದಿಂದ ಯಾಜ್ಞವಲ್ಕ್ಯರು ಶುಕ್ಲ ಯಜುರ್ವೇದವನ್ನು ತಂದರು. ಬರೀ ಶುಕ್ಲ ಯಜುರ್ವೇದವನ್ನು ಮಾತ್ರ ತರಲಿಲ್ಲ, ಅದರ ಜೊತೆಗೆ ಅನೇಕ ಚಿಂತನೆಗಳನ್ನು ಯಾಜ್ಞವಲ್ಕ್ಯ ಗುರುಗಳು ನಮ್ಮ ಸಮಾಜಕ್ಕೆ ಕೊಟ್ಟರು. ಅದರಲ್ಲಿ ಯಾಜ್ಞವಲ್ಕ್ಯ ಸ್ಮೃತಿ ಕೂಡ ಒಂದು. ಸ್ಮೃತಿ ಅಂದರೆ ವೇದಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅವುಗಳನ್ನು ಸ್ಮರಣೆ ಮಾಡ್ತಾ ಅದರ ಸಾರಾಂಶವನ್ನು ಸ್ಮೃತಿಯ ರೂಪದಲ್ಲಿ ಯಾಜ್ಞವಲ್ಕ್ಯರು ಸಮಾಜದ ಅನೇಕ ಭಾಗಗಳಲ್ಲಿ ಮನುಷ್ಯ ತನ್ನ ಕರ್ತವ್ಯವನ್ನು, ಮಾನವ ತನ್ನ ಕರ್ತವ್ಯ ಭೂಮಿಗೆ ಬಂದ ಮೇಲೆ ತನ್ನ ಕರ್ತವ್ಯ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮತ್ತು ಅದಕ್ಕೆ ಸಂಬಂಧಪಟ್ಟ ದಂಡನೆಗಳನ್ನು ಕೂಡ ಯಾವ ರೀತಿ ಇರಬೇಕು ಅನ್ನೋದರಲ್ಲಿ ಯಾಜ್ಞವಲ್ಕ್ಯರು ತಮ್ಮ ಸ್ಮೃತಿಯನ್ನು ರಚನೆ ಮಾಡಿದರು. ಈ ಯಾಜ್ಞವಲ್ಕ್ಯರ ಸ್ಮೃತಿಯಲ್ಲಿ ನಾವು ಮುಖ್ಯವಾಗಿ 3 ಭಾಗಗಳನ್ನು ಕಾಣ್ತೀವಿ. ಒಂದು ಆಚಾರಾಧ್ಯಾಯ, ವ್ಯಾವಹಾರಿಕ, 2ನೇದ್ದು, 3ನೇದ್ದು ಪ್ರಾಚ್ಯಾಯಿತ ಅಧ್ಯಾಯ. ಆಚಾರಾಧ್ಯಾಯದ ಬಗ್ಗೆ ತಮಗೆ ಗೊತ್ತಿರೋ ಹಾಗೆ ನಾವು ಬಾಲ್ಯಾವಸ್ಥೆಯಿಂದ ಯೌವನಾವಸ್ಥೆಗೆ ಮತ್ತು ಸಂಸಾರ ಜೀವನದಲ್ಲಿ ಭಗವಂತನ ಚಿಂತನೆಗಳನ್ನೇ ಯಾವ ರೀತಿ ನಾವು ಆಚರಣೆಯನ್ನು ಮಾಡ್ಕೊಂಡು ಬರ್ಬೇಕೆಂಬುದು ಕಲ್ಪನೆಯಲ್ಲಿ ಆಚಾರ ಅಧ್ಯಾಯವನ್ನು ಮಾಡ್ತೀವಿ. 2ನೇದ್ದು ವ್ಯಾವಹಾರಿಕ ಅಧ್ಯಾಯ ಅಂದರೆ ಮನುಷ್ಯ ಹುಟ್ಟಿನಿಂದನೇ ಒಂದು ಸ್ವಚ್ಛತಾ ಭಾವನೆಯಿಂದ, ಶುದ್ಧ ಮನಸ್ಸಿನಿಂದ ಭಗವಂತನ ಆರಾಧನೆ ಮಾಡೋಗೋಸ್ಕರ ನಾವು ಹುಟ್ಟಿರ್ತಕ್ಕಂಥ ಒಂದು ಕಲ್ಪನೆ ಆಗಿರ್ತದೆ. ಸೊ ಬೆಳೀತಾ ಮನುಷ್ಯನಲ್ಲಿ ಅನೇಕ ವಿಚಾರಗಳು, ತಾಚಾರದ ವಿಚಾರಗಳು, ಅಸೂಯ ವಿಚಾರಗಳು, ಈ ಥರ ಅನೇಕ ವಿಚಾರಗಳು ಮನುಷ್ಯನಿಗೆ ಬರೋದರಿಂದ ಆ ವಿಚಾರಗಳನ್ನು ತಡೆ ಹಿಡುವಾಗ ಅವುಗಳಿಗೆ ಸರಿಯಾದ ರೀತಿಯಿಂದ ಪನಿಷ್ಮೆಂಟನ್ನು ಕೊಡೋ ಉದ್ದೇಶದಿಂದ ಯಾಜ್ಞವಲ್ಕ್ಯರು ಅಂದಿನ ತ್ರೇತಾಯುಗದಲ್ಲಿನೇ ಮನುಷ್ಯನ ಮುಂದೊಂದು ದಿನ ಇವನಿಗೆ ಬರ್ತಕ್ಕಂಥ ಕೆಟ್ಟ ಬುದ್ಧಿಯನ್ನು, ಅದಕ್ಕೆ ಸರಿಯಾದ ರೀತಿಯನ್ನು ಪನಿಷ್ಮೆಂಟ್ ಕೊಡ್ಬೇಕನ್ನೋದರಿಂದನೇ ವ್ಯಾವಹಾರಿಕ ಅಧ್ಯಾಯ ಯಾಜ್ಞವಲ್ಕ್ಯ ಸ್ಮೃತಿಯ 2ನೇ ಅಧ್ಯಾಯದಲ್ಲಿ ತಮ್ಮ ವ್ಯಾವಹಾರಿಕ ಅಧ್ಯಾಯವನ್ನು ನಲ್ಲಿ ಹೇಳಿರ್ತಾರೆ. ಯಾವ ಥರ ಹೇಳಿದರು ಅಂತಂದರೆ, ಮನುಷ್ಯನಲ್ಲಿ ಬರ್ತಕ್ಕಂಥ ಈ ಅನೇಕ ತಾಚಾರದ ಬುದ್ಧಿ ಜೊತೆಗೆ, ಅನೇಕ ದುಷ್ಟ ಬುದ್ಧಿ ಜೊತೆಗೆ, ಅನೇಕ ಇನ್ನೊಬ್ಬರಿಗೆ ಕೆಡುಕನ್ನು ಮಾಡೋದು, ಇನ್ನೊಬ್ಬರ ಆಸ್ತಿಯನ್ನು ತಗೊಳ್ಳುವಂಥ ಬುದ್ಧಿ ಬಂದಾಗ ಯಾವ ರೀತಿ ಅಣ್ಣ ತಮ್ಮಂದರಲ್ಲಿ ಬರ್ತಕ್ಕಂಥ ಜಗಳ ಇರ್ಬೋದು, ಗಂಡ ಹೆಂಡತಿಯಲ್ಲಿ ಬರ್ತಕ್ಕಂಥ ಸಂಸಾರದಲ್ಲಿ ಬರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು
ಅವು ಒಂದೊಂದು ರೀತಿಯಲ್ಲಿ ಯಾವ ರೀತಿ ವಿಂಗಡಣೆ ಮಾಡಬೇಕು ಎಂಬುದರ ಬಗ್ಗೆ ವಿವರವಾಗಿ ವ್ಯಾವಹಾರಿಕ ಅಧ್ಯಾಯದಲ್ಲಿ ಹೇಳಿದರು. ಈ ವ್ಯಾವಹಾರಿಕವಾಗಿ ಅಧ್ಯಾಯದಲ್ಲಿ ತ್ರೇತಾಯುಗದಲ್ಲಿನೇ ಹೇಳಿರ್ತಕ್ಕಂಥ ಯಾಜ್ಞವಲ್ಕ್ಯರ ಸ್ಮೃತಿಯಲ್ಲಿ ಅದರ ಅನೇಕ ಭಾಗಗಳನ್ನು ಇವತ್ತಿಗೂ ನಾವು ಪ್ರಸ್ತುತವಾಗಿ ಕಾಣ್ತೀವಿ. ಈ ಯಾಜ್ಞವಲ್ಕ್ಯರ ಸ್ಮೃತಿಯನ್ನು ಅತ್ಯಂತ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಮಿತಾಕ್ಷರ ಎಂಬ ವಿಘ್ನೇಶ್ವರ ಒಬ್ಬ ಇವರು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮತ್ತೂರು ಅಂತ ಒಂದು ಚಾಲುಕ್ಯರ ರಾಜಧಾನಿ 11ನೇ ಶತಮಾನದಲ್ಲಿ ಇತ್ತು. ಈ 11ನೇ ಶತಮಾನದಲ್ಲಿ ಮರ್ತೂರು ಅಂದ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮರ್ತೂರಿನ ಒಂದು ರಾಜಧಾನಿ, ಚಾಲುಕ್ಯರ ರಾಜಧಾನಿಯಲ್ಲಿ ವಿಘ್ನೇಶ್ವರ ಒಬ್ಬ ಪಂಡಿತರು ಯಾಜ್ಞವಲ್ಕ್ಯರ ಸ್ಮೃತಿಗೆ ಒಂದು ವ್ಯಾಖ್ಯಾನ ಮಾಡಿದರು. ಅದರ ಬಗ್ಗೆ ಕುರಿತು ಒಂದು ಕಲ್ಪನೆಯನ್ನು ಕೊಟ್ಟರು. ಏನು ಮಿತಾಕ್ಷರ ಅಂದರೆ ಯಾಜ್ಞವಲ್ಕ್ಯರ ಪ್ರತಿಯೊಂದು ಸ್ಮೃತಿಯ ವ್ಯಾವಹಾರಿಕವಾಗಿ ಇರ್ತಕ್ಕಂಥ, ಇದು ಮೋಸ್ಟ್ಲಿ ನಮಗೆ ಮರ್ತೂರು ನಮ್ಮ ಮಲ್ಲರಾಯರಿಗೆ ಗೊತ್ತಿರ್ತದೆ, ಕಲಬುರಗಿ ಅವ್ರಿಗೆ, ಕಲಬುರಗಿ ನಮ್ಮ ಯಾಜ್ಞವಲ್ಕ್ಯರ ಅಧ್ಯಕ್ಷರಿಗೆ ಮರ್ತೂರು ಊರಿಗೆ ಗೊತ್ತು ಅದರ ಇಂಪಾರ್ಟೆನ್ಸ್ ಏನಂತ. ಯಾಜ್ಞವಲ್ಕ್ಯರ ಸ್ಮೃತಿಯನ್ನು ವಿರಳವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಜನರಿಗೆ ತೊಂದರೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಈ ವಿಘ್ನೇಶ್ವರರು ಮಿತಾಕ್ಷರ ಅನ್ನೋದನ್ನು ಮಾಡಿದರು. ಆ ಮಿತಾಕ್ಷರದ ಇಂಪಾರ್ಟೆಂಟ್ ಏನು ಇಂಡಿಯನ್ ಕಾನೂನಲ್ಲಿ ಅಂತಂದರೆ, ಮಿತಾಕ್ಷರ ಅಂಬೋದು ಯಾಜ್ಞವಲ್ಕ್ಯರ ಸ್ಮೃತಿಯನ್ನು ಮಿತವಾಗಿ ಅರ್ಥ ಮಾಡಿಸಿಕೊಳ್ಳುವಂಥದ್ದು, ದೊಡ್ಡದು ಇರ್ತಕ್ಕಂಥದ್ದನ್ನ ಸ್ವಲ್ಪದ್ರಲ್ಲಿನೇ ಜನರಿಗೆ ಅರ್ಥವಾಗುವಂಥದ್ದು ರೀತಿಯಲ್ಲಿ ಮಿತಾಕ್ಷರ ಎಂಬುದು ವಿಘ್ನೇಶ್ವರ ಅವರು ಮಾಡಿದರು. ಇಲ್ಲಿ ಮಿತಾಕ್ಷರ ಕೊಟ್ಟಿರ್ತಕ್ಕಂಥ ಒಂದು ಸೆಕ್ಷನ್ 6 ಆಫ್ ಹಿಂದೂ ಸಕ್ಸೆಷನ್ ಆ್ಯಕ್ಟಲ್ಲಿ ತಾವು ಇವತ್ತಿಗೂ ನೋಡಿದರೆ ಸೆಕ್ಷನ್ ಇಟ್ ರೀಡ್ಸ್ ಸೇಸ್ the mitakshara, it is a says about the partition divide within the family, and where the grandson of the grandfather, by birth they will entitle for their shares of the property. ಹೆಣ್ಮಕ್ಳು ಇರಲಿ ಗಂಡಸು ಮಕ್ಕಳು ಇರಲಿ ಮುತ್ತಾತನ ಆಸ್ತಿಯಲ್ಲಿ ಬೈ ಬರ್ತ್ ದೇ ಆರ್ ಎಂಟೈಟಲ್ ಫಾರ್ ದೇರ್ ಶೇರ್ ಆಫ್ ದ ಪ್ರಾಪರ್ಟಿ ಎಂಬುದನ್ನು ಮಿತಾಕ್ಷರದಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಮಿತಾಕ್ಷರಿಗೆ ಬೇರೆ ಕಂಟ್ರಿಗೆ ನಮ್ಮ ಕಂಟ್ರಿಯಲ್ಲಿ ವ್ಯತ್ಯಾಸ ಏನಿದೆ ಅಂತಂದರೆ, ಯಾರಾದರೂ ಆನ್ಸೆಸ್ಟ್ರಲ್ ಪ್ರಾಪರ್ಟಿಯಲ್ಲಿ ಬೈ ಬರ್ತ್ ಇದ್ದರೆ ಅವರು ಟಿಲ್ ದೇರ್ ಡೆತ್ ಅವ್ರ ಫಾದರೇ ಅದನ್ನು ಹೋಲ್ಡ್ ಮಾಡಿ ಇಟ್ಕೊಳ್ತಾರೆ. ಗ್ರ್ಯಾಂಡ್ ಚಿಲ್ಡ್ರನ್ಸ್ಗೆ ದೇ ಡೋಂಟ್ ಹ್ಯಾವ್ ಎನಿ ರೈಟ್ಸ್. ಬಟ್ ಯಾಜ್ಞವಲ್ಕ್ಯರ ಸ್ಮೃತಿ ಬೇಸ್ ಮೇಲೆ ಮಿತಾಕ್ಷರಿಗೆ ಕೊಟ್ಟಿರ್ತಕ್ಕಂಥ ವ್ಯಾಖ್ಯಾನದ ಮೇಲೆ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ ನೌ ಟುಡೇ ಇವನ್ ಟುಡೇ ಸೆಕ್ಷನ್ 6 ಆಫ್ ದಿ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟಲ್ಲಿ ಗ್ರ್ಯಾಂಡ್ ಸನ್ಸ್ ಆರ್ ಗ್ರ್ಯಾಂಡ್ ಡಾಟರ್ ಬೈ ಬರ್ತ್ ಇಟ್ ಸೆಲ್ಫ್ ದೇ ಆರ್ ಎಂಟೈಟಲ್ ಫಾರ್ ದ ಶೇರ್ ಆಫ್ ದ ಪ್ರಾಪರ್ಟಿ. ಸೊ ದಟ್ ಮೀನ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಬಿ ಕನ್ವೆ ಅಂದರೆ, ನಾವು ಯಾಜ್ಞವಲ್ಕ್ಯರ ಸ್ಮೃತಿಯ ಆಧಾರದ ಮೇಲೆ ವಿಘ್ನೇಶ್ವರ ಅವರು ಮಿತಾಕ್ಷರದಲ್ಲಿ ಕೊಟ್ಟಿರ್ತಕ್ಕಂಥ ವ್ಯಾಖ್ಯಾನನ ಪಾರ್ಲಿಮೆಂಟ್ ಆ್ಯಂಡ್ ಅವರ್ ಸ್ಟೇಟ್ ಗೌರ್ಮೆಂಟ್ ಇಸ್ ಸ್ಟಿಲ್ ನೌ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ ಇಂಪ್ಲಿಮೆಂಟಿಂಗ್. ಅಂದರೆ ಯಾಜ್ಞವಲ್ಕ್ಯರ ಕೊಡುಗೆ, ಯಾಜ್ಞವಲ್ಕ್ಯರ ಸ್ಮೃತಿಯ ಇಂಪ್ಯಾಕ್ಟ್ ಇವತ್ತು ಕೂಡ ನಮ್ಮಲ್ಲಿ ಇದೆ ಅಂತ ನಾವು ಹೆಮ್ಮೆ ಪಡುವಂಥ ವಿಷಯ. ಹಾಗೆ ನಾಟ್ ಓನ್ಲಿ ಫಾರ್ ದಿ ಹಿಂದೂ ಸಸೆಷನ್ ಆ್ಯಕ್ಟಲ್ಲಿ ನಾವು ಬರೀ ಪಾರ್ಟಿಷನ್ಸ್ ಡೀಡಲ್ಲಿ ಅಥವಾ ಪಾರ್ಟಿಷನ್ಸ್ ಮಕ್ಕಳು ಮತ್ತು ಮೊಮ್ಮಕ್ಕಳಿಗೆ ಯಾವ ಥರ ಬೇಕು ಅನ್ನೋದರ ಜೊತೆಗೆ ಹಿಂದೂ ಮ್ಯಾರೇಜ್ ಆ್ಯಕ್ಟಲ್ಲಿ ಕೂಡ ಹೇಳ್ತಾರೆ. ಮಿತಾಕ್ಷರದಲ್ಲಿ ಹಿಂದೂ ಮ್ಯಾರೇಜ್ ಆ್ಯಕ್ಟಲ್ಲಿ ಯಾವ ಥರ ಸಂಸಾರಿಕ ಜೀವನದಲ್ಲಿ ಯಾವ ಥರದ ಗಂಡ ಹೆಂಡತಿ ಸಂಸಾರದಲ್ಲಿ ಯಾವ ಥರದ ಪನಿಷ್ಮೆಂಟ್ಗಳನ್ನು, ಯಾವ ಥರ ಅದನ್ನು ನ್ಯಾಯವನ್ನು ಕೊಡಬೇಕು ಎಂಬುದ್ರ ಬಗ್ಗೆ ಅತ್ಯಂತ ವಿರಳವಾಗಿ ಈ ಮಿತಾಕ್ಷರದಲ್ಲಿ ಹೇಳ್ತಾರೆ. ಅದು ಇಟ್ ಈಸ್ ನೌ ಬಿಕಮ್ ಎ ಲಾ. ಇವನ್ ನೌ ಆಲ್ಸೋ ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್ ಬೇಸ್ಡ್ ಆನ್ ದಿ ಮಿತಾಕ್ಷರ ಬೇಸಸಲ್ಲಿ ದೇ ಆರ್ ಗೋಯಿಂಗ್ ಟು ಬಿ ಇಂಪ್ಲಿಮೆಂಟಿಂಗ್ ಇನ್ ದ ಕೋರ್ಟ್ ಆರ್ಡರ್. ಅದರ ಜೊತೆಗೇ ನಾವು ಮಿತಾಕ್ಷರ ಎಂಬುದು ಯಾಜ್ಞವಲ್ಕ್ಯರ ಸ್ಮೃತಿಯನ್ನು ಮಿತವಾಗಿ ಮತ್ತು ಅರ್ಥ ಮಾಡಿಕೊಳ್ಳೋದ್ರ ಜೊತೆಗೆ ಇದನ್ನು ಅತ್ಯಂತ ವಿರಳವಾಗಿ ಹೇಳಬೇಕಂತಂದರೆ, ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಪಾರ್ಟಿಷನ್ ಜೊತೆಗೆ, ಮ್ಯಾರೇಜ್ ಜೊತೆಗೆ
ವಿಲ್ ವಿಲ್ಲನ್ನು ಅಂದರೆ ಸಿವಿಲ್ ನೇಚರ್ನಲ್ಲಿ ಅತ್ಯಂತ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಅಂದರೆ ಆಫ್ಟರ್ ದ ಡೆತ್ ಆಫ್ ದ ಪರ್ಸನ್ ದ ಡಿಸೈರ್ಡ್ ಪ್ರಾಪರ್ಟಿ ಹ್ಯಾಸ್ ಟು ಬಿ ರೀಸ್ ಟು ದ ಕನ್ಸರ್ನ್ ಪರ್ಸನ್ ಅನ್ನೋದಕ್ಕೆ ವಿಲ್ಲಲ್ಲೂ ಕೂಡ ಯಾವ ಥರ ಮಾಡಬೇಕು ಅಂತ ಪೂರ್ವ ಕಲ್ಪನೆಯನ್ನು ಆವತ್ತು ನಮ್ಮ ಯಾಜ್ಞವಲ್ಕರ್ ಗುರುಗಳು ಸ್ಮೃತಿಯಲ್ಲಿ ಹೇಳಿದ್ನ ಇವತ್ತು ಮಿತಾಕ್ಷರ ಅವರು ನಮಗೆ ಹೇಳಿಕೊಟ್ಟಿದ್ರಿಂದ ಇವತ್ತಿಗೂ ಕೂಡ ಅದು ನಾವು ಲಾದಲ್ಲಿ ಕೇಳ್ತಾ ಇದ್ದೀವಿ. ಇವತ್ತು ಯಾವುದಾದ್ರೂ ವಿಲ್ಲು, ಫ್ಯಾಮಿಲಿ ಪಾರ್ಟಿಷನ್ಸು, ಹಿಂದೂ ಸಸೆಷನ್ಸ್ ಆ್ಯಕ್ಟ್ ಮುಖಾಂತರನೇ ಈ ಪ್ರತಿಯೊಬ್ಬರು ಅಪ್ಲಿಕೇಶನ್ಸನ್ನು ಕೋರ್ಟಲ್ಲಿ ಹಾಕ್ತೀವಿ. ಕೋರ್ಟಲ್ಲಿ ಯಾವ ಥರ ಅಪ್ಲಿಕೇಶನ್ ಆಗಬೇಕೆಂಬುದು ಕೂಡ ಮಿತಾಕ್ಷರಿ ಅವರು ಯಾಜ್ಞವಲ್ಕರ ಶ್ರುತಿ ಮೇಲೆ ಕೊಟ್ಟಿರ್ತಕ್ಕಂಥ ವ್ಯಾಖ್ಯಾನದಲ್ಲಿ ನಮಗೆ ಇವತ್ತಿದೆ. ಹಿಂದೂ ಸಸೆಷನ್ ಆ್ಯಕ್ಟ್ ಸೆಕ್ಷನ್ 6 ಪ್ರಕಾರ ಇವನ್ ನೌ ವಿ ಆರ್ ಎಂಟೈಟಲ್ ಸೆಕ್ಷನ್ 6 ಈಸ್ ಕೊಡುಗೆ ಆಫ್ ಒಂದು ನಮ್ಮ ಯಾಜ್ಞವಲ್ಕರ ಕೊಡುಗೆ ಆಗಿರ್ತಕ್ಕಂಥದ್ದು ಇವತ್ತು ನಮಗೆ ಹೆಮ್ಮೆಯ ಸಂಗತಿ. ನಾವೆಲ್ಲರೂ ಕೂಡ ಅಂಥ ಮಹಾನ್ ವ್ಯಕ್ತಿ ಒಂದು ಅನುಯಾಯಿಗಳಾಗಿರ್ತಕ್ಕಂಥವ್ರು, ಅಂಥ ಗುರುಗಳ ನಾವು ಶಿಷ್ಯರಾಗಿರ್ತಕ್ಕಂಥದ್ದು ನಮಗೆಲ್ಲ ಒಂದು ಸಂತೋಷದ ವಿಷಯ. ಅದರ ಜೊತೆಗೇ ಈ ನಾವು ಬೆಳಗ್ಗೆ ಕಾರಲ್ಲಿ ಬರುವಾಗ ನಮ್ಮ ರಬಿ ಅವ್ರು ಹೇಳ್ತಾ ಇದ್ರು ಯಾಜ್ಞವಲ್ಕರ್ ಗುರುಗಳದ್ದು ನಮ್ಮ ದೇಶದಲ್ಲಿ ಬಿಟ್ಟು ಬೇರೆ ದೇಶದಲ್ಲಿ ಕೂಡ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ. 1849 ಯಾಜ್ಞವಲ್ಕರ ಶ್ರುತಿಯನ್ನು ಜರ್ಮನ್ನಲ್ಲಿ ಜರ್ಮನ್ನಲ್ಲಿ ಇದನ್ನು ಟ್ರಾನ್ಸ್ಲೇಷನ್ ಮಾಡೋಕ್ಕಾಗ್ತದೆ, ಸಂಸ್ಕೃತ ಟು ಇಂಗ್ಲೀಷ್. ಸಂಸ್ಕೃತನ ನಮ್ಮ ಯಾಜ್ಞವಲ್ಕರ ಸ್ಮೃತಿಯನ್ನು 1849 ಅಂದರೆ ನಮಗೆ ಸ್ವತಂತ್ರ ಸಿಗದ ಪೂರ್ವದಲ್ಲಿ, ನಮ್ಮ ಸಂವಿಧಾನ ಬರ್ತಕ್ಕಂಥ ಇನ್ನೂ ಪೂರ್ವದಲ್ಲಿ ಯಾಜ್ಞವಲ್ಕರ ಸ್ಮೃತಿಯನ್ನು ಬೇಸರಾಗಿಟ್ಕೊಂಡು ಅಲ್ಲಿ ಕೂಡ ಜರ್ಮನ್ನಲ್ಲಿ ಈ ನ್ಯಾಯಾಲಯದ ವ್ಯವಸ್ಥೆಯಲ್ಲಿ ಈ ಸ್ಮೃತಿಯ ಇಂಪಾರ್ಟೆಂಟನ್ನು ನೋಡಿಕೊಂಡು ಅದನ್ನು ತೀರ್ಮಾನ ಮಾಡ್ತಿದ್ರು. ಅದೇ ರೀತಿಯಾಗಿ 1890 ನಮ್ಮ ಇಂಗ್ಲೀಷ್ ಬ್ರಿಟಿಷರು ನಮ್ಮನ್ನೇನು ಆಳಿದ್ರು ಅವರು ಕೂಡ ನಮ್ಮ ಯಾಜ್ಞವಲ್ಕರ ಸ್ಮೃತಿಯನ್ನು ಬೇಸಾಗಿಟ್ಕೊಂಡು ಇಂಗ್ಲೆಂಡಲ್ಲಿ ಕೂಡ ನಮ್ಮ ಹಿಂದೂ ಸಸೆಷನ್ ಟೈಪಲ್ಲಿ ಅಲ್ಲಿ ಪಾರ್ಟಿಷನ್ಸ್ ವಿಷಯದಲ್ಲಿ ಸೊ ದಟ್ ಹ್ಯಾಸ್ ಬೀನ್ ಟೇಕನ್ ಆ್ಯಸ್ ಎನ್ ಎವಿಡೆನ್ಸ್. ಸೊ ಯಾಜ್ಞವಲ್ಕರ ಸ್ಮೃತಿಯ ಬೇಸ್ ಇಟ್ಕೊಂಡು ತ್ರೇತಾಯುಗದಲ್ಲಿ ಇರ್ತಕ್ಕಂಥ ಸ್ಮೃತಿಯನ್ನು ಕೂಡ ಇವತ್ತು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ನಮ್ಮ ಯಾಜ್ಞವಲ್ಕರ ಪೂರ್ವ ಯೋಚನೆ ಅಥವಾ ಮುಂದಾಲೋಚನೆ ಅಥವಾ ಭವಿಷ್ಯದಲ್ಲಿ ಬರ್ತಕ್ಕಂಥ ಯೋಚನೆಗಳನ್ನು ನೆನಪಿನಲ್ಲಿಟ್ಕೊಂಡು ಅದ್ಭುತವಾಗಿ ನಮ್ಮ ಇಂಡಿಯನ್ ಜುಡಿಷರಿಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟರು ಅನ್ನೋದರಲ್ಲಿ ಸಂಶಯ ಇಲ್ಲ. ಇವತ್ತಿಗೂ ಕೂಡ ಅದು ಸಾಕ್ಷಿಯಾಗಿದೆ. ಅನೇಕ ಸ್ಮೃತಿಗಳವ, ಆ ಸ್ಮೃತಿಗಳಲ್ಲಿ ಕೂಡ ಒಂದು ನಮ್ಮ ಯಾಜ್ಞವಲ್ಕರ ವಿಶಿಷ್ಟವಾದ ಸ್ಮೃತಿ ಏನು ಅಂತಂದರೆ ಮನುಸ್ಮೃತಿಗಿಂತ ಇದು ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಸ್ಮೃತಿ. ಇದು ತುಂಬ ಲಿಬರಲ್ ಆಗಿರ್ತಕ್ಕಂಥ ಸ್ಮೃತಿ. ಅಂದರೆ ಎಲ್ಲ ವಿಷಯದಲ್ಲೂ ಕೂಡ ಭಗವಂತನ ನಾವು ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿರ್ತಕ್ಕಂಥ ಎಲ್ಲ ಕಲ್ಪನೆಗಳನ್ನು ಯಾಜ್ಞವಲ್ಕರ ಸ್ಮೃತಿಯಲ್ಲಿ ತಾವು ಅಡಕ ಮಾಡಿಟ್ಟಿದ್ದಾರೆ. ಸೊ ಈ ಸ್ಮೃತಿಯನ್ನು ನಾವು ಪಾಲನೆ ಮಾಡಿದರೆ ನಮ್ಮಲ್ಲಿ ಯಾವುದೇ ರೀತಿಯ ಒಂದು ಡಿಸ್ಪ್ಯೂಟ್ಗಳನ್ನು ಜಾಸ್ತಿ ರೂಪದಲ್ಲಿ ಕಾಣೋಕ್ಕಾಗಲ್ಲ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ರೆಡ್ಯೂಸ್ ಅವರ್ ಡಿಸ್ಪ್ಯೂಟ್ಸ್. ದ ಮೂಮೆಂಟ್ ಒನ್ಸ್ ಇಸ್ ರೆಡ್ಯೂಸ್ ದ ಡಿಸ್ಪ್ಯೂಟ್ಸ್, ಇಟ್ ಈಸ್ ರೆಡ್ಯೂಸ್ ಕೇಸಸ್ ಇನ್ ದ ಕೋರ್ಟ್, ದೆನ್ ವಿ ಕ್ಯಾನ್ ಸಿ ದ್ಯಾಟ್ ಆ ಸಮಾಜ, ಆ ದೇಶ ಅತ್ಯಂತ ಸುಭದ್ರವಾಗಿದೆ, ಆಮೇಲೆ ಜನರು ಶಾಂತವಾಗಿದ್ದಾರೆ ಅನ್ನೋದಕ್ಕೆ ಒಂದು ಕಲ್ಪನೆ ಆಗ್ತದೆ. ಸೊ ಈ ದೃಷ್ಟಿಯಿಂದ ಯಾಜ್ಞವಲ್ಕರ ಶ್ರುತಿ ಒಂದು ಅದನ್ನು ಪರಿಕಲ್ಪನೆಯನ್ನು ಇಟ್ಕೊಂಡು ಕಾನೂನು ಕೂಡ ಇವತ್ತಿಗೂ ಕೂಡ ನಾವು ಅದನ್ನು ಎವಿಡೆನ್ಸ್ ಆಗಿ ಸೆಕ್ಷನ್ 6 ಆಫ್ ದಿ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟು, ಹಿಂದೂ ಸಸೆಷನ್ ಆ್ಯಕ್ಟಲ್ಲಿ ಕೂಡ ನಾವು ಕಾಣ್ಬೋದು. ಇದರಲ್ಲಿ ಯಾಜ್ಞವಲ್ಕರ ಸ್ಮೃತಿಯಲ್ಲಿ ನಾವು ಇನ್ನೂ ಎಕ್ಸ್ಟ್ರಾ ಏನು ಅಂತಂದರೆ ಜಡ್ಜನ್ನು ಯಾವ ಥರ ದೆನ್ ಟೈಮ್ ಆವಾಗ ರಾಜರ ಕಾಲದಲ್ಲೂ ಕೂಡ ರಾಜ ತನಗೇ ಬೇಕಾದಂಥವ್ರಿಗೆ ಒಂದು ನ್ಯಾಯ ಕೊಡುವಂಥ ಸಂದರ್ಭ ಬಂತು, ಅದನ್ನು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡ ಅಂದರೆ ಯಾಜ್ಞವಲ್ಕರ ಸ್ಮೃತಿಯಲ್ಲಿ ಹೇಳ್ತಾರೆ ಅಂಥ ರಾಜನಿಗೂ ಕೂಡ ಯಾವ ಥರ ಪನಿಷ್ಮೆಂಟ್ ಕೊಡಬೇಕಾಗಿತ್ತು ಅಂತ. ದಟ್ ಈಸ್ ಇಟ್ಸ್ ಎವಿಡೆನ್ಸ್ ಆಫ್ ದ ಯಾಜ್ಞವಲ್ಕರ ಸ್ಮೃತಿ. ನಾನು ಹಾಗೆ ಹೇಳ್ತಾ ಇಲ್ಲ, ಯಾಜ್ಞವಲ್ಕರ ಸ್ಮೃತಿಯ ಬುಕ್ಕವನ್ನು ಇಲ್ಲೇ ನಮ್ಮ ಧಾರವಾಡದವರು ಬರ್ತಕ್ಕಂಥ ಬುಕ್ಕದಲ್ಲಿ ಆಧಾರವಾಗಿ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ.
ಸೊ ಇದು ರಾಜರಿಗೂ ಕೂಡ ಒಂದು ರಾಜ ಅಂದರೆ ನಾವು ಇಟ್ ಇಸ್ ಕಾಲ್ಡ್ ಆಸ್ ಎ ಜಡ್ಜ್ಗೂ ಕೂಡ ಇದು ನಾವು ನ್ಯಾಯದಾನ ಮಾಡುವಾಗ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ಅವ್ರ ಮೇಲೂ ಕೂಡ ನಾವು ಯಾವ ಥರ ನಾವು ಒಂದು ಆ್ಯಕ್ಷನನ್ನು ತಗೋಬೋದು ಅನ್ನೋದ್ರ ಬಗ್ಗೆ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಅದನ್ನು ಎವಿಡೆನ್ಸಸ್ ಬೈ ಅವರ್ ಮಿತಾಕ್ಷರ ಇದರಲ್ಲಿ ನಾವು ಕಾಣ್ಬೋದು. ಹೀಗಾಗಿ ನಾವು ಯಾಜ್ಞವಲ್ಕರ ಕೊಡುಗೆ ಒಂದು ನಾಟ್ ಓನ್ಲಿ ಫಾರ್ ದಿ ಹಿಂದೂ ಸೆಸೆಷನ್ ಆ್ಯಕ್ಟ್, ಇಟ್ ಈಸ್ ಅಪ್ಲೈಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಹೇಗೆ ಸರ್ವೋ ಜನ ಸುಖಿನೋ ಭವಂತು ಅನ್ನೋವನ್ನು ನಾವು ಬ್ರಾಹ್ಮಣ ಕಲ್ಪನೆ ಇದೆ, ಅದೇ ಕಲ್ಪನೆಯಲ್ಲಿ ಕೂಡ ನಮ್ಮ ಭಾರತ ಸಂವಿಧಾನ ಕೂಡ ಎಲ್ಲ ಸಮಾಜದ ಎಲ್ಲ ವರ್ಗದವರಿಗೆ ಎಲ್ಲರಿಗೂ ಸಮಾನ ಹಕ್ಕನ್ನು ಕೊಡಲಿಕ್ಕೆ ಹೇಗೆ ನಮ್ಮ ಕಟಿಬದ್ಧವಾಗಿ ಸಂವಿಧಾನವಿದೆ, ಅದೇ ಥರನೂ ಕೂಡ ನಮ್ಮ ಯಾಜ್ಞವಲ್ಕರ ಸ್ಮೃತಿಯು ಕೂಡ ಸರ್ವೋ ಜನ ಸುಖಿನೋ ಅನ್ನೋ ನಲ್ಲಿ ಯಾಜ್ಞವಲ್ಕರ ಸ್ಮೃತಿ ರಚನೆ ಆಗಿದ್ದು, ಅದನ್ನು ರಚನೆ ಮಾಡಿದ್ದು ನಮ್ಮ ಯಾಜ್ಞವಲ್ಕರ ಗುರುಗಳು ಅನ್ನೋದಕ್ಕೆ ನಾವು ಇವತ್ತು ಎದೆ ತಟ್ಕೊಂಡು ನಾವು ಯಾಜ್ಞವಲ್ಕರ ಶಿಷ್ಯರಂತ ಹೇಳಿ ನಾವು ಖುಷಿಯಲ್ಲಿ ನಾವು ಹೇಳಬೇಕಾಗುತ್ತೆ. ಸೊ ಈ ದೃಷ್ಟಿಯಿಂದ ಈಗಾಗಲೇ 9:30 ಆಗಿದೆ, ಇನ್ನೂ ಇದು ಟೈಮ್ ಇರೋದ್ರಿಂದ ನಾನು ನಿಮ್ಮೆಲ್ಲರ ಅಪ್ಪಣೆ ತಗೊಂಡು ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಯಾಜ್ಞವಲ್ಕರು ಶ್ರೇಷ್ಠರು, ಅವರ ಶ್ರುತಿ ಶ್ರೇಷ್ಠದು, ಅವರ ಕೊಡುಗೆ ಇಂಡಿಯನ್ ಕಾನೂನಿಗೆ ತುಂಬ ಮಹತ್ವವಾಗಿದ್ದು. ಸೊ ತಾವು ಅವಕಾಶ ಕೊಟ್ಟಿದ್ದಕ್ಕಾಗಿ ಗುರುಗಳಿಗೆ ಪಾದಾರ್ಪಣೆ ನಮಸ್ಕಾರ ಮಾಡುತ್ತಾ Malla sir, we're extremely glad and happy that sharing such a wonderful knowledge to all of us. Sir, we are really happy. ನಿಮಗೆ ಚೇರ್ರೋಣಿ ಈ ಥರದ ಒಂದು ರೈಟ್ಸು ಇದು ಶ್ರೀ ಬ್ರಹ್ಮರ್ಷಿ ಯಾಜ್ಞವಲ್ಕರಿಂದ ಬಂದಿತ್ತು ಅನ್ನೋದು ಗೊತ್ತಿರಲಿಲ್ಲ.